ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ರಸಮ್ ಸಾರು ಮಾಡ್ತಾ ಇದ್ದೀನಿ. ಇದು ಚಳಿಗೆ ಹುಷಾರಿಲ್ಲದೆ ಇದ್ದವರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು. ತುಂಬ ಸುಲಭ ಇದು ಮಾಡೋದು, 10 ನಿಮಿಷದಲ್ಲಾಗುತ್ತೆ. ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಾಂಬಾರು ಈರುಳ್ಳಿ ಸ್ವಲ್ಪ ತೊಗೊಂಡಿದ್ದೀನಿ, 1-2 ಮೆಣಸಿನಕಾಳು ತೊಗೊಂಡಿದ್ದೀನಿ, ಕರಿಬೇವು, 1 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, 1 ಟೊಮೊಟೊ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನು ಕಾಳು ಮೆಣಸು ಮತ್ತು ಎಣ್ಣೆ 1-2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಜೀರಿಗೆ ಮೆಣಸನ್ನ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಮೆಣಸು ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಒಂದು 4 ಮೆಂಬರ್ಸ್ ಊಟ ಮಾಡೋಷ್ಟು ಮಾಡ್ತಾಯಿದ್ದೀನಿ ಸಾಂಬಾರು. ಸಾಕೆಷ್ಟು ಅಷ್ಟು ಚೆನ್ನಾಗಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸಾಕಿಷ್ಟು. ಹಾಕ್ತಾಯಿದ್ದೀನಿ ನೋಡಿ, ಪಟಾಪಟ ಅಂತ ಸಿಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಕರಿಬೇವು, ಇದೊಂದು ಚಿಕ್ಕ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ನೋಡಿ, ಹುಣಸೆಹಣ್ಣು ಕಲಿಸ್ಕೊಂಡಿದ್ದೆ, ಒಂದು ನಿಂಬೆ ಹಾಕಿಟ್ಟು ಇದು ಹಾಕ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನನಗೆ ಸಾಕಿಷ್ಟು. ಇವಾಗ ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ. ನೋಡಿ, ಕುದೀತಾ ಇದೆ. ಸ್ವಲ್ಪ ಟರ್ಮರಿಕ್ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ನೋಡಿ, ಬಿಸಿ ಬಿಸಿ ರಸಮ್ ಸಾರು ರೆಡಿಯಾಗಿದೆ. ಬಿಸಿ ಅನ್ನ ಜೊತೆ ಚೆನ್ನಾಗಿರುತ್ತೆ. ಶೀತಕ್ಕೆ ಕೋಲ್ಡ್ ಆಗಿದ್ದರೆ, ಕೆಮ್ಮು ನೆಗಡಿ ಆಗಿದ್ದರೆ ಈ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ಕಡಿಮೆ ಆಗುತ್ತೆ. ಗಂಟ್ಲು ನೋವು ಬಂದಿದ್ರೂ ಸ್ವಲ್ಪ ಈ ಸಾಂಬಾರನ್ನ ಕುಡಿದ್ರೆ ಸಾಕು, ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಮಳೆಗಾಲದಲ್ಲಿ, ಅದರಲ್ಲಿ ವೆದರ್ಗೆ ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.